ಓಂ ನಮೋ ವೆಂಕಟೇಶಾಯ. ಎಲ್ಲರಿಗೂ ನಮಸ್ಕಾರ. ನಾವು ನಿಮ್ಮ ಎಸ್ಕೇಪ್ ಟ್ರಾವೆಲರ್ಸ್. ನೀವೇನಾದರೂ ನಮ್ಮ ಚಾನಲ್ನ ಮೊದಲನೇ ಬಾರಿಗೆ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ವಿಡಿಯೋನ ಲೈಕ್ ಮಾಡಿ. ನೀವು ವಿಡಿಯೋನ ಹೆಚ್ಚು ಲೈಕ್ ಮಾಡಿದ ಹಾಗೆ ನಮಗೆ ಹೆಚ್ಚು ಪ್ರೋತ್ಸಾಹ ಸಿಗುತ್ತೆ ನಿಮಗೆ ಇನ್ಫಾರ್ಮೇಶನ್ ಕೊಡೋದಕ್ಕೆ. ನಾವು ನಿಮಗೆ ಕಳೆದ ವಿಡಿಯೋನಲ್ಲಿ ಆಫ್ಲೈನ್ನಲ್ಲಿ ಆರ್ಜಿತ ಸೇವೆಗಳನ್ನ ಹೇಗೆ ಬುಕ್ ಮಾಡ್ಕೋಬೇಕು ಲಕ್ಕಿ ಡಿಪ್ ಮುಖಾಂತರ ಅನ್ನೋದನ್ನು ತೋರಿಸಿದ್ವಿ. ಅದೇ ರೀತಿ ನಿಮಗೆ ಆಫ್ಲೈನಲ್ಲಿ ರೂಮ್ಸ್ನ ಹೇಗೆ ತಗೋಬೇಕು ಅಂತ ಕೂಡ ತೋರಿಸಿದ್ವಿ. ಅದರ ಜೊತೆಗೆ ನಾನು ನಿಮಗೆ ಡಿಫರೆಂಟ್ ಎಂಟ್ರಿ ಪಾಯಿಂಟ್ಸ್ ತಿರುಮಲದಲ್ಲಿ ಯಾವ್ಯಾವ ಸೇವೆಗೆ, ಯಾವ್ಯಾವ ದರ್ಶನಕ್ಕೆ ಯಾವ್ಯಾವ ಎಂಟ್ರಿ ಪಾಯಿಂಟ್ ಇರುತ್ತೆ, ಹಾಗೆ ಉಚಿತ ಲಗೇಜ್ ಕೌಂಟರು, ಈ ಎಲ್ಲ ರೀತಿಯ ಇನ್ಫಾರ್ಮೇಶನ್ ನಿಮಗೆ ಪ್ರತಿ ವಿಡಿಯೋನಲ್ಲೂ ತೋರಿಸ್ತಾನೆ ಇದ್ದೀವಿ. ಪ್ರಸ್ತುತ ಈ ವಿಡಿಯೋನಲ್ಲಿ ನಾವು ನಿಮಗೆ ಆಫ್ಲೈನಲ್ಲಿ ಶ್ರೀವಾಣಿ ಟಿಕೆಟ್ಸ್ನ ಹೇಗೆ ಬುಕ್ ಮಾಡ್ಕೋಬೇಕು ಅಂತ ನೋಡೋಣಂತೆ. ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ತಿರುಮಲದಲ್ಲಿ ಸಾಕಷ್ಟು ರೀತಿಯ ಟ್ರಸ್ಟ್ಗಳಿದೆ. ಆ ಟ್ರಸ್ಟಿಗೆ ಡೊನೇಷನ್ ಕೊಟ್ಟರೆ ನಮಗೆ ಕೆಲವೊಂದು ಫೆಸಿಲಿಟೀಸ್ ಸಿಗತ್ತೆ. ಆ ಫೆಸಿಲಿಟೀಸ್ ನೋಡೋಣ ಏನು ಅಂತ. ಅದರಲ್ಲಿ ಪ್ರಮುಖವಾದ ಟ್ರಸ್ಟ್ ಅಂದರೆ ಶ್ರೀವಾಣಿ ಟ್ರಸ್ಟ್ ಅಂತ. ಶ್ರೀವಾಣಿ ಅಂದರೆ ಶ್ರೀ ವೆಂಕಟೇಶ್ವರ ಸ್ವಾಮಿ ಆಲಯ ನಿರ್ಮಾಣ ಟ್ರಸ್ಟ್ ಅಂತ. ಈ ಟ್ರಸ್ಟಿಗೆ ನಾವೇನಾದರೂ 10,000 ರೂಪಾಯಿ ಡೊನೇಟ್ ಮಾಡಿದ್ರೆ ನಮಗೆ 500 ರೂಪಾಯಿ ಬೆಲೆಯ VIP ಬ್ರೇಕ್ ದರ್ಶನ್ ಟಿಕೆಟ್ನ ಬುಕ್ ಮಾಡ್ಕೊಳ್ಬೋದು. ನಾವು ಕೊಡೋ 10,000 ರೂಪಾಯಿನ ಬೇರೆ ಬೇರೆ ದೇವಸ್ಥಾನಗಳಿಗೆ ಜೀರ್ಣೋದ್ಧಾರಕ್ಕಾಗಿ ಉಪಯೋಗಿಸ್ತಾರೆ. ಹಾಗಾಗಿ ನೀವು 10,000 ಡೊನೇಟ್ ಮಾಡೋದು ಕೂಡ ಇಲ್ಲಿ ಸದ್ವಿನಿಯೋಗ ಆಗತ್ತೆ. ನಿಮ್ಮಲ್ಲಿ ಸಾಕಷ್ಟು ಜನಕ್ಕೆ ಅನ್ಸಿರತ್ತೆ ನಾವು ದೇವರನ್ನ ಅತಿ ಸಮೀಪಕ್ಕೆ ಹೋಗಿ ನೀಟಾಗಿ ನೋಡಬೇಕು ಅಂತ. ನೀವು ನಾರ್ಮಲ್ ಆಗಿ ದರ್ಶನಕ್ಕೆ ಹೋದ್ರೆ ಕೇವಲ 1 ಸೆಕೆಂಡ್ ಅಥವಾ 2 ಸೆಕೆಂಡ್ ಮಾತ್ರ ದೇವರ ದರ್ಶನ ಆಗತ್ತೆ. ಅದೇ ನೀವು ಈ ಶ್ರೀವಾಣಿ ಟ್ರಸ್ಟ್ಗೆ 10,000 ರೂಪಾಯಿ ಡೊನೇಟ್ ಕೊಟ್ಟು 500 ರೂಪಾಯಿ ಟಿಕೆಟ್ ತಗೊಂಡು ನೀವೇನಾದ್ರೂ ಹೋದ್ರೆ ನಿಮಗೆ ದೇವರ ದರ್ಶನ ಅತಿ ಸುಲಭವಾಗಿ ಆಗುತ್ತೆ. ಆಮೇಲೆ ದೇವರ ಅತಿ ಸಮೀಪಕ್ಕೆ ಹೋಗಿ ದರ್ಶನ ಮಾಡುವ ಅವಕಾಶ ಸಿಗತ್ತೆ. ನೀವು ಗರ್ಭಗುಡಿಯ ಹೊಸಿಲಿನವರೆಗೆ ಕೂಡ ನೀವು ಹೋಗ್ಬಿಟ್ಟು ದೇವರ ದರ್ಶನ ಮಾಡಬಹುದು ಈ ಟಿಕೆಟ್ನಲ್ಲಿ. ಶ್ರೀವಾಣಿ ಟಿಕೆಟ್ಗಳನ್ನ ಆನ್ಲೈನಲ್ಲಿ ಕೆಲವು ಬಿಡ್ತಾರೆ, ಇನ್ನ ಕೆಲವು ಟಿಕೆಟ್ಸ್ಗಳನ್ನ ನೀವು ತಿರುಪತಿ ಏರ್ಪೋರ್ಟ್ನಲ್ಲಿ ಕೊಡ್ತಾರೆ, ಮತ್ತು ಕೆಲವು ಟಿಕೆಟ್ಸ್ನ ನಿಮಗೆ ತಿರುಮಲದಲ್ಲಿ ಕೊಡ್ತಾರೆ, ಅಂದರೆ ಬೆಟ್ಟದ ಮೇಲೆ ಕೊಡ್ತಾರೆ ಈ ಟಿಕೆಟ್ಸ್ನ. ನೀವು ಆಫ್ಲೈನಲ್ಲಿ ಏನಾದರೂ ತಿರುಪತಿ ಏರ್ಪೋರ್ಟ್ನಲ್ಲಿ ನೀವು ಈ ಶ್ರೀವಾಣಿ ಟಿಕೆಟ್ಸ್ನ ತಗೋಬೇಕು ಅಂದರೆ ನಿಮಗೆ ವ್ಯಾಲಿಡ್ ಬೋರ್ಡಿಂಗ್ ಪಾಸ್ ಅನ್ನೋದು ಇರಲೇಬೇಕು. ನೀವು ಫ್ಲೈಟ್ನಲ್ಲಿ ಬಂದಿದ್ರೆ ಮಾತ್ರ ನೀವು ಈ ಶ್ರೀವಾಣಿ ಟಿಕೆಟ್ಸ್ನ ನೀವು ತಿರುಪತಿ ಏರ್ಪೋರ್ಟ್ನಲ್ಲಿ ತಗೋಬಹುದು. ಇನ್ನು ತಿರುಮಲದಲ್ಲಿ ನೀವು MBC ಸರ್ಕಲ್ ಎದುರುಗಡೆ ಇರುವ JEO ಆಫೀಸ್, ಈಗ ನೋಡ್ತಿದ್ದೀವಲ್ಲ ಇದೇ JEO ಆಫೀಸು. ಇಲ್ಲಿ ನೀವು ಯಾರು ಬೇಕಿದ್ರೂ ಶ್ರೀವಾಣಿ ಟಿಕೆಟ್ಸ್ನ ತೆಗೆದುಕೊಳ್ಬೋದು. ನೀವು 10,000 ರೂಪಾಯಿ ಕ್ಯಾಶ್ ಮುಖಾಂತರನಾದರೂ ಆಗಲಿ, ಅಥವಾ ಕಾರ್ಡ್ ಮುಖಾಂತರನಾದರೂ ಆಗಲಿ, ಅಥವಾ UPI ಮುಖಾಂತರನಾದರೂ ಆಗಲಿ ನೀವು ಇಲ್ಲಿ ಪೇ ಮಾಡಿಬಿಟ್ಟು ನೀವು 500 ರೂಪಾಯಿ ಬೆಲೆಯ VIP ಬ್ರೇಕ್ ದರ್ಶನ ತೆಗೆದುಕೊಳ್ಬೋದು. ನೀವು ಈ ಟಿಕೆಟ್ಸ್ನ ತೆಗೆದುಕೊಳ್ಬೇಕು ಅಂದರೆ ನೀವು ಆಧಾರ್ ಕಾರ್ಡ್ ಕಂಪಲ್ಸರಿಯಾಗಿ ತರಬೇಕು. ಆಧಾರ್ ಕಾರ್ಡ್ದು ಜೆರಾಕ್ಸ್ ಕಾಪಿ ಕೂಡ ಇರಬೇಕು. ಯಾಕೆಂದರೆ ನೀವು 2 ಕಾಪಿ ಜೆರಾಕ್ಸ್ ಕಾಪಿ ಇಟ್ಕೊಂಡಿದ್ರೆ ನಿಮಗೆ ಇಲ್ಲಿ 1 ಕಾಪಿ ಇಸ್ಕೋತಾರೆ, ಇನ್ನೊಂದು ಕಾಪಿ ನಿಮಗೆ ಅಕಾಮಿಡೇಷನ್ಗೆ ಬೇಕಾಗತ್ತೆ ಮುಂದೆ. ಹಾಗಾಗಿ 2 ಜೆರಾಕ್ಸ್ ಕಾಪಿನ ನೀವು ತಗೊಂಬರ್ಬೇಕಾಗತ್ತೆ. ಅದ್ರ ಜೊತೆಗೆ ಒಂದು ಪೆನ್ ಕೂಡ ತಗೊಂಬನ್ನಿ, ಯಾಕಂದರೆ ಇಲ್ಲಿ ಅಪ್ಲಿಕೇಶನ್ ಕೊಡ್ತಾರೆ. ಈ ಅಪ್ಲಿಕೇಶನ್ನ ನೀವು ಡೀಟೇಲ್ ಆಗಿ ಫಿಲ್ ಮಾಡಿ ನಂತರ ನೀವು ಪೇಮೆಂಟ್ ಮಾಡಬೇಕಾಗಿರತ್ತೆ. ಇಲ್ಲಿ ಬೆಳಗಿನ ಜಾವ 6 ಗಂಟೆಗೆ ಈ JEO ಆಫೀಸ್ ಓಪನ್ ಆಗುತ್ತೆ. ನೆಕ್ಸ್ಟ್ ಡೇ ಟಿಕೆಟ್ಸ್ನ ಹಿಂದಿನ ದಿನ ಕೊಡ್ತಾರೆ. ಅಂದರೆ ಇವತ್ತು ಮಂಗಳವಾರ ಅಂದರೆ ನಿಮಗೆ ಬುಧವಾರದ ಟಿಕೆಟ್ಸ್ ಕೊಡ್ತಾರೆ. ಇಲ್ಲೂ ಕೋಟಾ ಕೂಡ ತುಂಬ ಲಿಮಿಟೆಡ್ ಆಗಿರುತ್ತೆ. 250ರಿಂದ 500 ಟಿಕೆಟ್ಸ್ ಇರುತ್ತೆ. ಒಂದು ಸಾರಿ ಈ ಟಿಕೆಟ್ಸ್ಗಳೆಲ್ಲ ಖಾಲಿ ಆದ ತಕ್ಷಣ ಈ ಎಲ್ಲ ಕೌಂಟರ್ಗಳನ್ನ ಕ್ಲೋಸ್ ಮಾಡ್ತಾರೆ. ಈಗ ನಾವು ಕೌಂಟರ್ ಒಳಗಡೆ ಹೋಗ್ತಾ ಇದ್ದೀವಿ. ಕೌಂಟರ್ ಒಳಗಡೆ ನಿಮಗೆ ರೆಕಾರ್ಡಿಂಗ್ ಅಲೋ ಇರೋದಿಲ್ಲ. ಹಾಗಾಗಿ ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ರೆಕಾರ್ಡಿಂಗ್ ಮಾಡಿ ತೋರಿಸ್ತಾ ಇದ್ದೀವಿ. ಮುಂದೆ ಅಲೋ ಮಾಡೋದಿಲ್ಲ. ಹಾಗಾಗಿ ನಾವು ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀವಿ. ಇಲ್ಲೆಲ್ಲ ಜನ ನಿಂತಿದ್ದಾರಲ್ಲ ಇದೇ ಕೌಂಟರು. ನೀವು ಶ್ರೀವಾಣಿ ಟಿಕೆಟ್ ತೆಗೆದುಕೊಂಡ ನಂತರ ನಿಮ್ಗೆ ಏನಾದರೂ ಅಕಾಮಿಡೇಷನ್ ಬೇಕು ಅಂದರೆ ನಿಮಗೆ ಈ ಅಕಾಮಿಡೇಷನ್ನ MBC ಕೌಂಟರ್ ಅಂತ ಇರುತ್ತೆ. ಆ JEO ಆಫೀಸ್ ಪಕ್ಕನೇ ನಿಮಗೆ MBC 34 ಅಂತ ಒಂದು ಬೋರ್ಡ್ ಸಿಗುತ್ತೆ. ಅಲ್ಲಿಗೆ ಹೋಗಿ ನಿಮ್ಗೆ ಏನಾದರೂ ಲೊಕೇಶನ್ ಗೊತ್ತಾಗಲಿಲ್ಲ ಅಂದರೆ ನೀವು ಗೂಗಲ್ ಸರ್ಚ್ ಕೂಡ ಮಾಡ್ಬೋದು MBC ಆಫೀಸ್ ಅಂತ. ನಿಮಗೆ ಗೂಗಲಲ್ಲೂ ಕೂಡ ಲೊಕೇಶನ್ ಕರೆಕ್ಟಾಗಿ ತೋರಿಸುತ್ತೆ. ಈಗ ನಿಮ್ಗೆ ಕಾಣಿಸ್ತಿದೆಯಲ್ಲ ಇದೇ ಲೊಕೇಶನಿಗೆ ಬರಬೇಕಾಗತ್ತೆ. ಅವೈಲಬಿಲಿಟಿ ಮೇಲೆ 100 ರೂಪೀಸ್ ಅಥವಾ 1000 ರೂಪೀಸ್ ರೂಮ್ನ ಕೊಡ್ತಾರೆ. 100 ರೂಪೀಸ್ ರೂಮ್ಗೆ 500 ರೂಪೀಸ್ ಕಾಷನ್ ಡೆಪಾಸಿಟ್ ಕಟ್ಟಬೇಕಾಗತ್ತೆ. ಹಾಗೆ 1000 ರೂಪೀಸ್ ರೂಮ್ಗೆ ನಿಮಗೆ 1000 ರೂಪೀಸ್ ಕಾಷನ್ ಡೆಪಾಸಿಟ್ ಕಟ್ಟಬೇಕಾಗತ್ತೆ. ಒಂದು ಸಾರಿ ನೀವು ವೆಕೇಟ್ ಮಾಡುವಾಗ ನಿಮ್ಮ ಅಮೌಂಟು ನಿಮ್ಮ ಅಕೌಂಟಿಗೆ ವಾಪಸ್ ಬರುತ್ತೆ. ನಿಮ್ಮ ದರ್ಶನದ ಟಿಕೆಟ್ ಇರುತ್ತಲ್ಲ ಅದ್ರ ಜೆರಾಕ್ಸ್ ಕಾಪಿ ಒಂದು ತೆಗೆದುಕೊಂಡು ಬರಬೇಕಾಗತ್ತೆ ಇಲ್ಲಿಗೆ ಬರುವಾಗ. ಅದ್ರ ಜೊತೆಗೆ ಆಧಾರ್ ಕಾರ್ಡ್ ಜೆರಾಕ್ಸ್ ಕೂಡ ಕೊಡಬೇಕಾಗತ್ತೆ. ಈ 2 ಜೆರಾಕ್ಸ್ ಕಾಪಿ ನೀವು ಕೊಟ್ಟರೆ ನಿಮಗೆ ರೂಮ್ನ ಅಲೋಕೇಟ್ ಮಾಡ್ತಾರೆ. ಈಗ ನಿಮಗೆ ಕಾಣ್ತಿದೆಯಲ್ಲ ಕ್ಯೂ ಲೈನ್ಸು, ಇಲ್ಲಿ ಸಾಕಷ್ಟು ರೀತಿಯ ಕ್ಯೂ ಲೈನ್ಸ್ ಇರುತ್ತೆ. ಇದರಲ್ಲಿ ಕಡೆ ಕೌಂಟರ್ ಬಂದ್ಬಿಟ್ಟು ಶ್ರೀವಾಣಿ ಟಿಕೆಟ್ಸ್ ಅವರಿಗೆ ಅಕಾಮಿಡೇಷನ್ನ ಬುಕ್ ಮಾಡೋ ಕೌಂಟರು. ಎಲ್ಲಿ ಅವೈಲಬಿಲಿಟಿ ಇದೆಯೋ ಆ ಅವೈಲಬಿಲಿಟಿನ ನಿಮಗೆ ಟಿಕೆಟ್ ಮೇಲೆ ಬರ್ಕೊಡ್ತಾರೆ. ಅವ್ರು ಬರ್ದ್ಕೊಟ್ಟು ಕೇವಲ 1 ಗಂಟೆ ಒಳಗಡೆ ಹೋಗ್ಬಿಟ್ಟು ನೀವು ಅಲ್ಲಿ ರಿಪೋರ್ಟ್ ಮಾಡ್ಕೋಬೇಕಾಗತ್ತೆ.
ಇನ್ ಕೇಸ್ ನೀವೇನಾದ್ರೂ ಲೇಟ್ ಆಗೋದ್ರೆ ಆ ಅಕಾಮಿಡೇಷನ್ ಆಟೋಮೆಟಿಕ್ ಆಗಿ ಕ್ಯಾನ್ಸಲ್ ಆಗುತ್ತೆ. ಮತ್ತೆ ನೀವು ಇಲ್ಲಿಗೆ ಬಂದ್ಬಿಟ್ಟು ಮತ್ತೆ ಸೇಮ್ ಪ್ರೊಸೀಜರ್ ನೀವು ಮಾಡಬೇಕಾಗತ್ತೆ. ನೀವು ಸಿಂಗಲ್ ಪರ್ಸನ್ ಆಗಿ ಬಂದಿದ್ರೆ ನಿಮಗೆ ಅಕಾಮಿಡೇಷನ್ ಅಲಾಟ್ ಮಾಡಲ್ಲ. ಮಿನಿಮಮ್ 2 ಮೆಂಬರ್ಸ್ ರೂಮ್ಸ್ಗೆ ಇರಲೇಬೇಕಾಗತ್ತೆ. ಹಾಗಾಗಿ ಸಿಂಗಲ್ ಪರ್ಸನ್ಸ್ ಏನಾದರೂ ಇತ್ತು ಅಂದ್ರೆ ನೀವು ನೇರವಾಗಿ ಹೋಗ್ಬಿಟ್ಟು ಲಾಕರ್ ಫೆಸಿಲಿಟಿನ ಯೂಸ್ ಮಾಡ್ಕೋಬಹುದು. ಆಮೇಲೆ ಈ ಶ್ರೀವಾಣಿ ಟಿಕೆಟ್ಸ್ಗೆ 10,500 ರೂಪಾಯಿಗೆ ಕೇವಲ ಒಬ್ರನ್ನ ಮಾತ್ರ ಬಿಡ್ತಾರೆ. ನೀವೇನಾದ್ರೂ ಇಬ್ಬರಿದ್ರೆ ನೀವು 21,000 ರೂಪಾಯಿಗಳನ್ನ ಕೊಡಬೇಕಾಗತ್ತೆ. ಅವಾಗ ನಿಮ್ಗೆ ಇಬ್ರಿಗೆ ನಿಮ್ಗೆ ಶ್ರೀವಾಣಿ ಟಿಕೆಟ್ ಸಿಗತ್ತೆ. ಈ ತರ ನೀವೇನಾದ್ರೂ ಬುಕ್ ಮಾಡ್ಕೊಂಡು ಹೋದ್ರೆ ನಿಮ್ಗೆ ದರ್ಶನ ತುಂಬಾ ಚೆನ್ನಾಗಿ ಆಗತ್ತೆ. ನಿಮ್ಗೆ ಮೆಮೊರಬಲ್ ದರ್ಶನ ಆಗತ್ತೆ. ಈ ತರ ಏನಾದ್ರೂ ಹೋದ್ರೆ ನೀವು ಈ ಆಪರ್ಚುನಿಟಿನ ನೀವು ಮಿಸ್ ಮಾಡ್ಕೋಬೇಡಿ. ಯಾಕೆಂದ್ರೆ ಈ ಸ್ಕೀಮ್ಸ್ ಎಲ್ಲ ಎಷ್ಟು ದಿನ ಇರುತ್ತೋ ಗೊತ್ತಿಲ್ಲ. ಹಾಗಾಗಿ ನೀವು 10,500 ರೂಪಾಯಿ ನಿಮ್ಗೆ ಕೊಡೋಕಾದ್ರೆ ಒಂದು ಬಾರಿ ನೀವು ಶ್ರೀವಾಣಿ ದರ್ಶನ ಮಾಡ್ಕೊಳ್ಳಿ. ತುಂಬಾ ಅದ್ಭುತವಾಗಿರುತ್ತೆ. ಇದೆಲ್ಲ ಇವತ್ತಿನ ಮಾಹಿತಿ. ಇದೇ ತರದ ಎಲ್ಲ ಮಾಹಿತಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೆ ನಮ್ಮ ವಾಟ್ಸಪ್ ಗ್ರೂಪಿಗೆ ಜಾಯಿನ್ ಆಗಿ. ನಮ್ಮ ವಾಟ್ಸಪ್ ಗ್ರೂಪ್ನ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಅದ್ರ ಮೂಲಕ ನೀವು ಜಾಯಿನ್ ಆಗ್ಬೋದು. ಎಲ್ಲರಿಗೂ ನಮಸ್ಕಾರ. ಓಂ ನಮೋ ವೆಂಕಟೇಶಾಯ.